ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪ್ಪುದೆನ್ನ ಸಂಗನ ಬಸವ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುಧೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬ ಎಂಬಲ್ಲಿ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು. ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರತ್ರಯಂಗಳೆನ್ನ ತೊಳಗಿ ಬೆಳಗುವುದು ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ ಗುಹೇಶ್ವರ. ಎತ್ತೆತ್ತ ನೋಡಿದ ರತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಗುರುವು ಬಸವಣ್ಣನಿಂದ, ಲಿಂಗವು ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಹೇಳಿರೋ, ಇತ್ತ ಬಲ್ಲಡೆ ನೀವು ಕೇಳಿರೋ. ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಎಂಬ ಬಸವಣ್ಣನವರ ಸಮಕಾಲೀನರ ವಚನಗಳನ್ನು ಕೇಳಿದಾಗ ಸ್ವತಃ ಬಸವಣ್ಣನವರು ನಾನು ಲಿಂಗಾಯತ ಧರ್ಮದ ಸಂಸ್ಥಾಪಕ ಅಂತ ಎಲ್ಲಿ ಹೇಳ್ಕೊಳ್ಳಿಲ್ಲ. ಆ ಆಶಯ ಕೂಡ ಅವ್ರದ್ದಾಗಿರಲಿಲ್ಲ. 770 ಅಮರಗಣಗಳು ಕೂಡ ಲಿಂಗಾಯತ ಧರ್ಮದ ಸ್ಥಾಪಕರು ಅನ್ನುವಂಥ ಭಾವನೆ ಬಸವಣ್ಣನವರಿಗಿತ್ತು. ಆದರೆ ಅವರ ಎಲ್ಲ ಸಮಕಾಲೀನರು ಬಹಳ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಇಡೀ ಈ ಸಮಷ್ಟಿ ಪ್ರಜ್ಞೆ ಮೂಡಲಿಕ್ಕೆ ಅನುಭವ ಮಂಟಪದ ಪರಿಕಲ್ಪನೆ ಮೂಡಿ ಬಂದದ್ದು ಒಬ್ಬ ಪ್ರಧಾನಿ ಸ್ಥಾನದಲ್ಲಿದ್ದ ಬಸವಣ್ಣನವರಿಂದ ಅನ್ನುವಂಥ ವಿನೀತ ಭಾವ ಅವರಿಗಿತ್ತು. ನಾವು ಅನೇಕ ಬಾರಿ ಹೇಳ್ತೇವೆ, ಎಲ್ಲ ಧರ್ಮಗಳ ಸಂಸ್ಥಾಪಕರು ಒಬ್ಬರಾದರೆ ಈ ಧರ್ಮ ಸಾಮೂಹಿಕವಾಗಿ ಸ್ಥಾಪಿಸಲ್ಪಟ್ಟ ಧರ್ಮ ಅಂತ ಹೇಳಿದರೂ ಕೂಡ ಅವರ ಸಮಕಾಲೀನ ಶರಣರ ವಚನಗಳನ್ನು ಆಧರಿಸಿ ಅವರೇ ಮುದ್ರೆ ಒತ್ತಿದ ಹಾಗೆ ಅಲ್ಲಮಪ್ರಭುಗಳು ಶೂನ್ಯ ಪೀಠದ ಅಧ್ಯಕ್ಷರು ಕೂಡ ಬಸವಣ್ಣನೇ ಗುರು ಅಂತ ಒಪ್ಕೊಂಡ ಮೇಲೆ ನಾವು ಅತ್ಯಂತ ಪ್ರೀತಿಯಿಂದ, ಖುಷಿಯಿಂದ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಳ್ಳಬೇಕು ಅನ್ನೋದು ಇತ್ತೀಚಿನ ಸಂಶೋಧನೆ ಒಂದು ವಾದ. ಅದು ಅವರ ಸಮಕಾಲೀನರ ವಚನಗಳನ್ನು ಆಧರಿಸಿ. ಈಗ ಮತ್ತೆ ಅದೇ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಹೇಳ್ತದೆ. ಈ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಮೊದಲು ಇದ್ದಿರಬಹುದು, ವೀರಶೈವ ಅದಕ್ಕಿಂತಲೂ ಪುರಾತನ. ಈ ಎಲ್ಲ ಗೊಂದಲಗಳನ್ನು ಬಿಟ್ಟು ಲಿಂಗಾಯತ, ಬಸವತತ್ವ, ಬಸವಣ್ಣನೇ ಈ ಧರ್ಮದ ಗುರು ಅಂತ ಒಪ್ಪಿಕೊಳ್ಳುವವರು ಮತ್ತೆ ಮತ್ತೆ ನಾವು ವಚನಗಳಿಗೆ ಮೊರೆ ಹೋಗಬೇಕು, ವಚನಗಳನ್ನು ಆಧರಿಸಿ ಮಾತನಾಡಬೇಕು. ಯಾರು ಎಷ್ಟೇ ಕೀಳಾಗಿ ಮಾತನಾಡಿದರೂ ಕೂಡ ಬೈದವರೆನ್ನ ಬಂಧುಗಳೆಂಬೆ ಅನ್ನುವ ಅದೇ ಬಸವಣ್ಣನವರ ವಚನದ ಸಾಲುಗಳನ್ನು ಸ್ಮರಿಸಿಕೊಳ್ತಾ ನಾವು ನಮ್ಮ ಬದುಕಿನ ವಿಕಾಸವನ್ನು, ಬದುಕಿನ ಆಲೋಚನೆ ಕ್ರಮವನ್ನು ಅವರ ಸಮಕಾಲೀನರ ವಚನಗಳ ಮೂಲಕ ಸಾಧಿಸ್ತಾ ಹೋಗಬೇಕು, ಯಶಸ್ಸನ್ನು ಪಡಿತಾ ಹೋಗಬೇಕು. ಒಬ್ಬ ಶರಣರು ಹೇಳ್ತಾ ಇದ್ರು, ಬಸವ ಭಕ್ತಿ, ಬಸವಣ್ಣನವರ ತತ್ವ ಪಾಲನೆ ಅಂದರೆ ಮಧ್ಯಾಹ್ನದ ಉರಿಬಿಸಿಲಿದ್ದಂಗಂತ. ನಮಗೆ ಮಧ್ಯಾಹ್ನದ ಉರಿಬಿಸಿಲನ್ನು ಸಹಿಸುವ ಶಕ್ತಿ ಇದ್ದರೆ ಮಾತ್ರ ಈ ಸಿದ್ಧಾಂತಗಳನ್ನು, ಈ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಬೇಕು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಬಂದ ನಕಾರಾತ್ಮಕ, ಕೆಟ್ಟ, ಅಸಹ್ಯಕರ
ಪ್ರತಿಕ್ರಿಯೆಯನ್ನು ಸಹಿಸುವಂಥ ಶಕ್ತಿ ಕೂಡ ಆ ಬಸವಾದಿ ಶರಣರೇ ಕೊಡಬೇಕು. ಯಾಕೆಂದರೆ ಯಾವಾಗವಾಗ ಈ ದೇಶದಲ್ಲಿ ಜಗತ್ತಿನಲ್ಲಿ ಕ್ರಾಂತಿ ನಡೀತದೆ, ಆ ಕ್ರಾಂತಿ ನಡೆಯುವ ಸಂದರ್ಭ ಒಳ್ಳೆಯ ಕಾಲ ಆಗಿರ್ತದೆ. ಆ ಒಳ್ಳೆಯ ಸಂದರ್ಭವನ್ನು ದಮನ ಮಾಡಬೇಕನ್ನೋದೇ ಪಟ್ಟಭದ್ರರ ಹಿತಾಸಕ್ತಿಯಾಗಿರ್ತದೆ. ಹಾಗೆ 12ನೇ ಶತಮಾನದಲ್ಲಿ ಆದದ್ದು 21ನೇ ಶತಮಾನದಲ್ಲಿ ಪುನರಾವರ್ತನೆ ಆಗಬಾರದು ಅಂತೇನಿಲ್ಲ. ಇದು ಧರ್ಮನೇ ಅಲ್ಲ, ವೇದಗಳದ ಮುಂದುವರೆದ ಭಾಗ, ಈ ರೀತಿ ಏನು ಮಾತಾಡಿದರೂ ಕೂಡ ಅದಕ್ಕೆ ತಕ್ಷಣ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡದೆ ವಚನಗಳ ಮಾರ್ಗವನ್ನು, ವಚನಗಳನ್ನು ಹಿಡ್ಕೊಂಡು ನಮ್ಮ ವ್ಯಕ್ತಿತ್ವವನ್ನು, ಬದುಕನ್ನು ರೂಪಿಸಿಕೊಂಡಾಗ ನಮ್ಮ ಮನಸ್ಸಿನ ಭಾರ ಕಡಿಮೆ ಆಗ್ತದೆ. ಅಂಥ ಒಂದು ಸಮಷ್ಟಿ ಪ್ರಜ್ಞೆಯನ್ನು, ಹೇಗೆ 770 ಅಮರಗಣಗಳು ತಮ್ಮ ಅಹಂಕಾರವನ್ನು ಬಿಟ್ಟು ಬಸವಣ್ಣನವರನ್ನು ನಾಯಕ ಅಂತ ಒಪ್ಪಿಕೊಂಡು ಅಲ್ಲಮ ಪ್ರಭುಗಳನ್ನು ಶೂನ್ಯಪೀಠದ ಅಧ್ಯಕ್ಷರಂತ ಗೌರವಿಸಿ ಎಲ್ಲರೂ ಸೇರಿ ಡೆಮೊಕ್ರೆಟಿಕ್ ಆಗಿ ಆಡಳಿತ ಕಲ್ಯಾಣ ರಾಜ್ಯವನ್ನು ಕಟ್ಟೋದ್ರ ಜೊತೆ ಅಮೂಲ್ಯವಾದ ವಚನ ರತ್ನಗಳನ್ನು ನಮ್ಮ ಕೈಗಿತ್ತು ಹೋಗಿದ್ದಾರೆ. ಆ ಅಮೂಲ್ಯವಾದ ವಚನ ರತ್ನಗಳ ಮೂಲಕ ನಾವು ಅವುಗಳನ್ನೇ ಪ್ರತಿಪಾದನೆ ಮಾಡ್ತಾ ಹೋಗೋಣ ಹೊರತಾಗಿ ಉಳಿದ ಸುಳ್ಳುಗಳಿಗೆ 100 ಸಲ ಹೇಳುವ ಸುಳ್ಳನ್ನು ಸತ್ಯ ಮಾಡುವವರ ಮುಂದೆ ಮತ್ತೆ ಮತ್ತೆ ಅಪಹಾಸ್ಯಕ್ಕೆ ಗುರಿಯಾಗದೆ ಸಾಗೋಣ ಅಂತ ಆಶಿಸ್ತೇನೆ. ಶರಣು ಶರಣಾರ್ಥಿ.